सभी मंडिया और आसपास के प्रेमियों से ये कहना है, आम लोगों से ये कहना है कि आप लोग शाकाहारी हो जाइए, क्योंकि मांसाहार से रक्त बेमेल हो जाता है, तरह तरह की बीमारियां हो जाती हैं, बुद्धि ठीक से काम नहीं करती, मेहनत और ईमानदारी की कमाई आदमी करना बंद कर देता है तो बरकत खत्म हो जाती है। प्रकृति के प्रतिकूल आदमी काम करने लगता है और प्रकृति सजा दे देती है। ये मनुष्य शरीर किराए के मकान की तरह से है, एक दिन इसको खाली कर देना पड़ेगा। इसी में भगवान का दर्शन होता है, देवी देवताओं का दर्शन इसी में होता है। अनहद वेदवाणी कलमा खुदाई आवाज़ पहली आवाज़ इसी में सुनाई पड़ती है जब कोई मुर्शिद कामिल सच्चा गुरु समर्थ गुरु मिल जाता है। जिस काम के लिए यह मनुष्य शरीर मिला फिर वो लक्ष्य पूरा हो जाता है। सभी लोग प्यार और मोहब्बत से रहें, कि फर्केबाजी खत्म कर दें, अपने अपने तौर तरीके से थोड़ी देर मालिक को जरूर याद करें, बच्चों को भी याद करावें और औरतों को भी। औरतें अगर भजन पूजा इबादत करने लग जाएंगी तो जो भी बच्चे पैदा होंगे नेक अच्छे और देशभक्त होंगे। जय जय ಉಮಾಕಾಂತ್ ಮಹಾರಾಜರು ಮಧ್ಯಪ್ರದೇಶದಿಂದ ಬರ್ತಾ ಇದ್ದಾರೆ. ಇವರು ಜೈ ಗುರು ಮಹಾರಾಜ್ ಅವರ ಆಧ್ಯಾತ್ಮಿಕ ಜಿಲ್ಲಾಧಿಕಾರಿ. ಅವರ ಮೂಲ ಉದ್ದೇಶ ಮಾನವ ಜನಾಂಗ ಎಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿ ಶಾಂತಿ ಹಾಗೂ ಸಹಬಾಳ್ವೆಯಿಂದ ಬದುಕಬೇಕು ಅನ್ನೋ ಒಂದು ಮಾರ್ಗ ಅವರ ಮಾರ್ಗ. ಹಾಗಾಗಿ ಅವರು ಇಡೀ ದೇಶದೆಲ್ಲ ಸಂಚಾರ ಮಾಡಿ ಜನಗಳಿಗೆ ಸನ್ಮಾರ್ಗವನ್ನ ಉಂಟು ಮಾಡುವ ರೀತಿಯಲ್ಲಿ ಎಲ್ಲ ಕಡೆನೂ ಕೂಡ ಸತ್ಸಂಗ ಮಾಡ್ತಾರೆ. ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಸತ್ಸಂಗಗಳಲ್ಲಿ ಒಂದು ಶಿಸ್ತಿದೆ, ಒಂದು ಬದ್ಧತೆ ಇದೆ. ಯಾವ್ದಾರ ಒಂದು ಕೆಲಸ ಮಾಡಿದ್ರೆ ಒಂದು ಬಹಳ ಯಾವುದೇ ಒಂದು ಮಾತನ್ನ ಕೊಟ್ರೆ ಅವ್ರು ಸುಳ್ಳು ಹೇಳೋದಿಲ್ಲ, ಒಂದು ಮೋಸ ಮಾಡೋದಿಲ್ಲ, ಒಳ್ಳೆ ನಡೆ ನುಡಿ ಸದಾಚಾರ ಅವ್ರಿಗೆ ಇರ್ತಕ್ಕಂಥದ್ದು. ಮುಖ್ಯವಾಗಿ ಅವ್ರು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ತಿನ್ನಬಾರದು ಕುಡಿಬಾರದು. ತಿನ್ನಬಾರದು ಯಾಕೆ ಅಂತಂದ್ರೆ ಮನುಷ್ಯನ ಜೀವ ಅದು ನಾವೇನು ಸೃಷ್ಟಿಯಾಗಿದೆ ಆ ತಿನ್ನುವಂತ ಶರೀರ ಅಲ್ಲ. ಯಾಕೆಂದ್ರೆ ಅದನ್ನ ನಾವು ಪ್ರಾಣಿಗಳಿಂದ ನಾವು ಆ ಸೇವನೆ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಎಲ್ಲಾ ರೋಗಗಳಿಂದ ನಾವು ಅದನ್ನ ಅನುಭವಿಸ್ಬೇಕಾಗತ್ತೆ. ಅದರಿಂದ ದೂರ ಇರ್ಬೇಕು ಅಂತ ಹೇಳ್ತಾರೆ. ಅವ್ರು ಹೇಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಕುಡಿಯೋದು ಅಂತ ಹೇಳಿದ್ರೆ ಅವ್ರು ಒಂದೇ ಹೇಳೋದು, ಕುಡಿದು ನಶೆ ಏರಿ ಮಾನಸಿಕವಾದ ಒಂದು ತುಮಳೆಯನ್ನ ಕಳ್ಕೊಳ್ಳೋ ಬದಲು ಅದನ್ನ ದೂರ ಇರೋದ್ರಿಂದ ಬರುವಂತ ಹಣದಲ್ಲಿ ಬ್ಯಾಂಕಲ್ಲಿ ಇಟ್ಟು ಮೂಲಕ ಮಕ್ಕಳನ್ನ ಸದ್ಭಕ್ತರಾಗಿ ಸತ್ಪ್ರಜೆಗಳಾಗಿ ಮಾಡಕ್ಕೆ ಪ್ರಯತ್ನ ಮಾಡಿ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಈ ಗುರುಗಳು ಮಧ್ಯಪ್ರದೇಶದ ಉಜ್ಜಯಿನಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ 350 ಎಕರೆಗೂ ಹೆಚ್ಚು ವಿಸ್ತಾರವಾದಂತಹ ಪ್ರದೇಶ ಅವರಲ್ಲಿದೆ. ಅವರಲ್ಲಿ ಎಲ್ಲ ಸಾರ್ವಜನಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳು, ಸ್ಕೂಲು ಮತ್ತೆ ಜನಸಾಮಾನ್ಯರಿಗೆ ಎಲ್ಲರೂ ಕೂಡ ಉಚಿತವಾಗಿ ಊಟದ ವ್ಯವಸ್ಥೆ ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರ ಮೂಲ ಉದ್ದೇಶ ಸುಖ ಶಾಂತಿ ನೆಮ್ಮದಿಯನ್ನ ಕಾಪಾಡಬೇಕು. ದೇಶದಲ್ಲಿ ಈಗ ಅರಾಜಕತೆ ಬರ್ತಾ ಇದೆ, ಆ ಅರಾಜಕತೆ ದೂರ ಇರೋಣ, ಸಂತೋಷವಾಗಿರೋಣ, ಎಲ್ಲರೂ ಸುಖವಾಗಿರೋಣ ಅನ್ನೋ ಭಾವನೆ ಅದು ಅವರ ಒಂದು ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ಅವರು ಇವತ್ತು 21-20ನೇ ತಾರೀಕು ಮಂಡ್ಯದ ಮೈಸೂಗರ್ ಪ್ರೌಢಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು 3 ರಿಂದ 5 ಗಂಟೆವರೆಗೂ ಕೂಡ ಅವರ ಒಂದು ಸತ್ಸಂಗ ನಡೀತದೆ. ತದನಂತರ ಅವರು ಕಾವೇರಿ ಸಾಯಿಧಂಕ್ಕೆ ಬಂದು ಶ್ರೀರಂಗಪಟ್ಟಣ ಕಾವೇರಿ ಸಾಯಿಧಂದಲ್ಲಿ ಅವರು ಒಂದು ವಾಸ್ತವ್ಯ ಹೂಡ್ತಾರೆ 2 ದಿನ. 21ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಅವರ ಒಂದು ಕಾರ್ಯಕ್ರಮ ಸತ್ಸಂಗ ಕಾರ್ಯಕ್ರಮ ಇದೆ. ಮೊದಲಿಗೆ ಈಗಾಗಲೇ ಈ ಗುರುಗಳು ನಮ್ಮ ಜೈ ಗುರುದೇವ್ ಅವರ ಜೊತೆಯಲ್ಲಿ, ಯಾಕಂದ್ರೆ ಇವರು ಅವರ ಉತ್ತರಾಧಿಕಾರಿ ಅವ್ರ ಜೊತೆ ಬಂದಿದ್ರು 2004-2006. ಯಾಕೆಂದ್ರೆ ಬಹುಶಃ ಅದು ಹೇಗೆ ಅಂದ್ರೆ ನಭೂತೋ ನಾ ಭವಿಷ್ಯತಿ ಅಂತ ನೀವು ಹಿಂದೆ ನೋಡಿ ಮುಂದೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ಬಂದಾಗ 2,500 ವಾಹನಕ್ಕೂ ಕೂಡ ಅವರು ಮಥುರಾದಿಂದ ಬಂದು ಇಲ್ಲಿ ಎಲ್ಲ ಒಂದು ಸತ್ಸಂಗವನ್ನ ಮಾಡಿ ಹೋಗಿದ್ರು. 2004 ಎಂತಹ ಒಂದು ಕಷ್ಟಕರವಾದ ಪರಿಸ್ಥಿತಿ ನಮ್ಗಿತ್ತು ಅಂತ ಹೇಳಿದ್ರೆ ಸತತವಾಗಿ 4 ವರ್ಷಗಳ ಕಾಲ ಮಳೆ ಇಲ್ಲದೆ ಬೆಳೆದ ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ದೇವಸ್ಥಾನ ಮಸೀದಿ ಎಲ್ಲರೂ ಕೂಡ ಈ ಪೂಜೆ ಪುನಸ್ಕಾರ ನಡೀತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಜೈ ಗುರುದೇವ್ ಮಹಾರಾಜರು ಈ ಕರ್ನಾಟಕಕ್ಕೆ ಬಂದು ಬೀದರು, ಗುಲ್ಬರ್ಗ, ರಾಯಚೂರು ಇಡೀ ಕರ್ನಾಟಕದ 21 ದಿನಗಳ ಕಾಲ ಸತ್ಸಂಗವನ್ನು ಆಚರಣೆ ಮಾಡಿದ್ರು. ಹಾಗಾಗಿ ಅದಾದ 1 ತಿಂಗಳು ಅದ್ಭುತವಾದ ಮಳೆ ಆಯಿತು. ಹಾಗಾಗಿ ಈ ಬಾರಿ ಅವರು
14 ವರ್ಷ ನಂತರ ಬರ್ತಾ ಇದ್ದಾರೆ. ಆ ಗುರುಗಳನ್ನ ನಾವು ಪ್ರೀತಿಯಿಂದ ಸ್ವೀಕರಣ ಮಾಡೋಣ, ಅವರ ಮಾತುಗಳನ್ನ ಕೇಳೋಣ, ನಾವು ಸದಾಚಾರ ಮಾಡೋಣ, ಒಳ್ಳೇದಾಗ್ಲಿ ಸರ್. ಎಲ್ಲರೂ ಕೂಡ ಸುಭಿಕ್ಷವಾಗ್ಲಿ ಅಂತ ಪ್ರಾರ್ಥಿಸ್ತೇವೆ. ಜೈ ಗುರುದೇವ್. ನಿಮ್ಮ ಹೆಸರು? ಜಯದೇವ್ ಅಂತ ನನ್ನ ಹೆಸರು. ನಮ್ಮಲ್ಲಿ ಬಹುಶಃ ನಿಮಗೂ ಓಂಕಾರೇಶ್ವರ ಶ್ರೀ ಕ್ಷೇತ್ರ ಅಂತಿದೆ, ಕಾವೇರಿ ಸಾಯಿಧಾಮ ಅಂತಿದೆ. ಕಳೆದ ಒಂದು 15 ವರ್ಷದಿಂದ ನಾವು ಹಲವಾರು ಯೋಜನೆಗಳನ್ನು ನಾವು ಹಾಕೊಂಡ್ಬರ್ತಾ ಇದ್ವಿ, ಕಾರ್ಯಕ್ರಮ ಹಾಕೊಳ್ತೇವೆ. ಯಾಕಂದ್ರೆ ವಿಶೇಷವಾದ ಕಾರ್ಯಕ್ರಮ ನಡೀತದೆ. ತಾವು ಅಲ್ಲಿಗೆ ಒಮ್ಮೆ ಬನ್ನಿ. ಯಾಕಂದ್ರೆ ಬಹುಶಃ ಶ್ರೀರಂಗಪಟ್ಟಣ ಕೇವಲ 7 ಕಿಲೋಮೀಟರ್. ಜೈ ಗುರುದೇವ್.